ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಎಲ್ಲರಿಗೂ ಸುಸ್ವಾಗತ. ನಿನ್ನೆ ನೋಡಿರುವ ಶಿಫ್ಟ್ 1 ಪೇಪರನ್ನು ನೋಡಿರ್ತೀರಾ. ಇವತ್ತು ಶಿಫ್ಟ್ 2 ಮತ್ತು ಹಾಗೂ ಶಿಫ್ಟ್ 3 ಅನ್ನು ನಾವು ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಅದೇ ರೀತಿ 23 ಏಪ್ರಿಲ್ 2024 ಅಂದರೆ 23ಯಲ್ಲಿ ನಡೆದಿರುವಂಥ ಶಿಫ್ಟ್ 1 ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ 4 ಶಿಫ್ಟ್ ಕೂಡ ನಾನು ಕವರ್ ಮಾಡ್ತಿದ್ದೀನಿ. ಅಂದರೆ ಯಾವುದು ಕೂಡ ಬಿಡಬಾರ್ದಂತ, ಯಾವುದು ಕೂಡ ಯಾವ ಕ್ವಶನ್ ಪೇಪರು, ಯಾವ ಕ್ವಶನ್ಸ್ ಕೂಡ, ಸಿಂಗಲ್ ಕ್ವಶನ್ಸ್ ಕೂಡ ಬಿಡಬಾರ್ದು. ಎಲ್ಲರಿಗೂ ಹೆಲ್ಪ್ ಆಗಲಿ, ಎಲ್ಲ ಹುಡುಗರಿಗೆ ಒಂದು ಸಹಾಯ ಆಗಲಿ ಅನ್ನೋ ಒಂದು ಕಾರಣದಿಂದ ಮೇಲಿನ ಮೇಲೆ ವಿಡಿಯೋ ಬರ್ತಾನೆ ಇರ್ತೇವೆ. ಸೊ ನನಗೆ ಒಂದು ಚಿಕ್ಕ ರಿಕ್ವೆಸ್ಟು, ಇಷ್ಟೆಲ್ಲ ಎಫರ್ಟ್ಗೆ ಒಂದು ಒಂದು ಲೈಕ್ ಆಗ್ಬೋದು, ಒಂದು ಸಬ್ಸ್ಕ್ರೈಬ್ ಆಗ್ಬೋದು, ಶೇರ್ ಕೂಡ ಆಗ್ಬೋದು. ಮಾಡಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಇನ್ನೂ ಜಾಸ್ತಿ ಒಂದಿಷ್ಟು ವಿಡಿಯೋಗಳನ್ನ ಮಾಡಬೇಕು, ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಿರ್ತೀನಿ. ಯಾಕಂದರೆ ನಾನು ಕೂಡ ಒಬ್ಬನು ವಿದ್ಯಾರ್ಥಿ, ನಾನು ಕೂಡ ಒಬ್ಬನು ಕಾಂಪಿಟೇಟಿವ್, ನಿಮ್ಮಲ್ಲೇ ನಾನು ಒಬ್ಬನು. ಸೊ ಹಾಗೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಶಿಫ್ಟ್ 2024 22 ಏಪ್ರಿಲಲ್ಲಿ ನಡೆದಿರುವಂಥ ಒಂದು ಪೇಪರ್ನ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋವಿಂಗ್ ದಿ ಫೌಂಡರ್ ಆಫ್ ಬುದ್ಧಿಸಮ್? ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ, ಗೌತಮ್ ಬುದ್ಧ. ಅಫ್ಕೋರ್ಸ್ ಇದು ಗೊತ್ತಾಗೇ ಬಿಡುತ್ತೆ. ಬುದ್ಧಿಸಮ್ ಸ್ಥಾಪಕ ಯಾರು ಅಂದರೆ ಗೌತಮ್ ಬುದ್ಧ ಅಂತ. ಸೊ ನೀವು ನೋಡ್ತಾ ಹೋಗ್ಬೋದು. ಅಂದರೆ ಆಪ್ಷನ್ಸ್ ಕೂಡ ನೋಡಿ ನೀವು ಕಂಡು ಹಿಡಿಬೋದು ಆನ್ಸರ್ ಯಾವುದು ಅಂತ, ಯಾವುದು ರಿಲೇಟೆಡ್ ಆಗಿರುತ್ತಲ್ಲ ಅದಕ್ಕೆ ನೀವು ಆಪ್ಷನ್ಸ್ನ ಚೂಸ್ ಮಾಡ್ಬೋದು. ಸೊ ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. Chalka Lake is which type of lake? Chalka Lake, which type of the lake? ಚಲ್ಕಾ ಅನ್ನೋದು ಲೇಕ್ ಯಾವ ವಿಧದ ಲೇಕ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫ್ರೆಶ್, ಲಾರ್ಜೆಸ್ಟ್, ಬ್ರಾಕಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ರಾಕಾಶ್ ಆಗಿರುತ್ತೆ. ಬ್ರಾಕಾಶ್ ವಿಧದ ಒಂದು ನದಿಯಾಗಿರುತ್ತೆ. ಸೊ ನದಿಗಳ ಬಗ್ಗೆನೂ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಕ್ವಶನ್ಸ್ ಅವ್ನು ಕೊಡ್ತಿದ್ದಾನೆ, ಟ್ವಿಸ್ಟ್ ಮಾಡಿ ಮಾಡ್ತಿರ್ತಾನೆ. ಆ್ಯಂಡ್ ಇನ್ನೊಂದು ಹೇಳಬೇಕಾದ್ರೆ, ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ವಿಡಿಯೋ ಸೆಂಟ್ರಲ್ಲಿ ನಾನು ಸ್ವಲ್ಪ ಟಿಪ್ಸ್ ಎಲ್ಲ ಹೇಳ್ತಿರ್ತೀನಿ, ಯಾವ ರೀತಿ ನೀವು ಫೋಕಸ್ ಮಾಡಬೇಕಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಗಂಗೋತ್ರಿ ಗ್ಲಾಸಿಯರ್ ಈಸ್ ಲೊಕೇಟೆಡ್ ಆಫ್ ವಿಚ್ ಸ್ಟೇಟ್? ಗಂಗೋತ್ರಿ ಗ್ಲಾಸಿಯರ್ ಎಲ್ಲಿ, ಯಾವ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂದರೆ ಉತ್ತರಾಖಂಡದಲ್ಲಿ ಲೊಕೇಟ್ ಆಗಿದೆ ಇದೊಂದು. ನೀವು ನೆರೆಯ ದೇಶದ ಬಗ್ಗೆ ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಆಮೇಲೆ ಡ್ಯಾನ್ಸ್ ಬಗ್ಗೆ, ಆಮೇಲೆ ಸೈನ್ಸ್, ವಿಟಮಿನ್ಸ್, ಅದ್ರ ಬಗ್ಗೆ ಕೆಮಿಕಲ್ ಫಾರ್ಮುಲಾ. ಇಲ್ಲಿ ನೋಡಿ, ಗುಡಿ ಪೌಡಾ ಈಸ್ ಎ ಫ್ಲೋಕ್ ಡ್ಯಾನ್ಸ್ ಆಫ್ ವಿಚ್ ಸ್ಟೇಟ್? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿರುತ್ತೆ. ಗುಡಿ ಪೌಡಾ ಅನ್ನೋದು ಒಂದು ಮಹಾರಾಷ್ಟ್ರದಲ್ಲಿ ನಡೆಯುವಂಥ ಒಂದು ಡ್ಯಾನ್ಸ್ ನೃತ್ಯ ಆಗಿದೆ. 48ನೇ ಕ್ವಶನ್ನು, ಫೀಲ್ಡ್, ಇದು ಸ್ವಲ್ಪ ರಾಂಗ್ ಇದೆ. ಅದು ಮಾಸ್ಟರ್ ಅಲ್ಲ, ಮಾರ್ಷಲ್ ಆಗಬೇಕು. ಫೀಲ್ಡ್ ಮಾರ್ಷಲ್ ಈಸ್ ರಿಲೇಟೆಡ್ ಟು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರಲೇಬೇಕು. ಅಬ್ಸರ್ವ್ ನಿಮಗೆ ಹೆಂಗಂದ್ರೆ, ಒಂಥರ ಇದು ಕೇಳಿರ್ಬೋದು ನೀವು, ಇವೆಲ್ಲ ಫೀಲ್ಡ್ ಮಾರ್ಷಲ್ ಆಗಿರ್ಬೋದು, ಕೋರ್ಟ್ ಮಾರ್ಷಲ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಗೊತ್ತೇ ಇರುತ್ತೆ. ಇಂಡಿಯನ್ ಆರ್ಮಿಯಲ್ಲಿ ಎಲ್ಲ ಇರುತ್ತೆ. ಇಂಡಿಯನ್ ಆರ್ಮಿ ಅನ್ನೋದಕ್ಕೆ ಒಂದು ಗೊತ್ತಿದೆ. ಓಕೆ, ಫೀಲ್ಡ್ ಮಾಸ್ಟರ್ ಅನ್ನೋದು ಒಂದು ವರ್ಡ್ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಆಗುವಂಥದ್ದು ಒಂದು ವರ್ಡ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಡಿಯನ್ ಏರ್ ಫೋರ್ಸ್? ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತವೆ ಅಂದರೆ, ಏರ್ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಯಾವ ಸ್ಟೇಟದಲ್ಲಿದೆ ಅಂದರೆ ನ್ಯೂ ದೆಹಲಿಯಲ್ಲಿದೆ. ನ್ಯೂ ದೆಹಲಿಯಲ್ಲಿ ಏರ್ ಫೋರ್ಸ್ ಇಂಡಿಯನ್ ಹೆಡ್ ಕ್ವಾರ್ಟರ್ಸ್ ನೋಡ್ಬೋದು. ಅದೇ ರೀತಿ ಆರ್ಮಿದ್ ನೋಡ್ಕೊಳ್ಳಿ, ನೇವಿದ್ ನೋಡ್ಕೊಳ್ಳಿ, ಅಲ್ಲಿ ಕೂಡ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಮುಂದಿನ ಶಿಫ್ಟ್ಗಳಲ್ಲಿ ಕೇಳಿರ್ಬೋದು ಅಂತ ಹೇಳ್ತೀನಿ. ಇವಾಗ ಪ್ರೆಸೆಂಟ್ PM ಇಂಡಿಯಾ ಈಸ್ ವಿಚ್ ಅಂದರೆ ಎಷ್ಟನೇ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಾರೆ ಅಂದರೆ ಇದು 15th ಅಂದರೆ 15ನೇ PM ಆಗಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ. ನೀವು ಫಸ್ಟ್ ಶಿಫ್ಟಲ್ಲಿ ನೋಡಿರ್ಬೋದು, ವಿಟಮಿನ್ ಸಿ ಬಗ್ಗೆ ಕೇಳಿದ್ರು.
ಸೊ ಇಲ್ಲಿ ನೀವು ಗಮನಿಸಬಹುದಾದ್ರೆ ನೋಡಿ, ವಿಟಮಿನ್ ಬಗ್ಗೆ ಕೇಳ್ತಿದ್ದಾರೆ. ವಿಟಮಿನ್ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗಿ ನಾನು ಹೇಳ್ತಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ರೆತ್ನಾಲ್ ಅಂತ ಬರುತ್ತೆ, ರೆತ್ನಾಲ್ ಅಂತ. ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಆಫ್ ಕರ್ವ್ಡ್ ಔಟ್ ಫ್ರಮ್ ಬಿಹಾರ್ ಇನ್ 1935? ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ, ಇಸ್ವಿಯಲ್ಲಿ ನಡೆದಿರುವಂಥ ಕ್ವಶನ್ಗಳು. ಅಂದರೆ ಇಸ್ವಿಯಲ್ಲಿ ಇವಾಗ ಸಿಪಾಯಿ ದಂಗೆ ಯಾವಾಗ ನಡೆಯಿತು, 1857. ಈ ಥರ ಕ್ವಶನ್ ರಿಲೇಟೆಡ್ ಆಗಿ ಕೇಳ್ತಾರೆ. ನೀವು ಸರಿಯಾಗಿ ಅದನ್ನು ಫೋಕಸ್ ಮಾಡಬೇಕಾಗತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು, ಅಲ್ಲಿ ನೀವು ಯಾವ ರೀತಿ ಅದನ್ನು ಅಬ್ಸರ್ವ್ ಮಾಡಿ ನೀವು ಥಿಂಕ್ ಮಾಡಿ ಆಪ್ಷನ್ ಹಾಕಬೇಕಾಗತ್ತೆ. ಆರಾಮಾಗಿ ನೀವು ಆಪ್ಷನನ್ನು ಚೂಸ್ ಮಾಡಿ ಹಾಕ್ಬೋದು, ಯಾಕಂದರೆ ಟೈಮ್ ತುಂಬ ಇದೆ, 1 hour ಇದೆ ನಿಮಗೆ. 1 hour-ಅಲ್ಲಿ 50 ಕ್ವಶನ್ಸ್ ಸಾಲ್ವ್ ಮಾಡೋದು ದೊಡ್ಡ ವಿಷಯನೇ ಏನಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಬಟ್ ನೀವು ಯಾವ ರೀತಿ ಚೂಸ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಹಾರ್ ಆಗಿದೆ. ಯಾವ ರೀತಿ ನೀವು ಪ್ರಶ್ನೆಗಳನ್ನ ಮೆಲ್ಕ್ ಹಾಕೊಂತ ಹೋಗ್ತೀರಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಫಸ್ಟ್ ಇವಾಗ GK, ಆಮೇಲೆ ರೀಸನಿಂಗು, ಆಮೇಲೆ ಸೈನ್ಸ್, ಈ ಪ್ರಕಾರ ಹೋಗಬೇಕಾಗುತ್ತೆ. ನೀವು ಫಸ್ಟ್ ಹೋಗಿ ಮ್ಯಾಥಮೆಟಿಕ್ಸ್ ಸೈಡ್ ಹೋದ್ರೆ ನಿಮ್ಮ ಟೈಮ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಮ್ಯಾಥಮೆಟಿಕ್ಸ್ ದಯವಿಟ್ಟು ಅದನ್ನು ಲಾಸ್ಟಿಗೆ ಆಪ್ಷನ್ ಆಗಿ ಇಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ದಿ ಇಂಡಿಯನ್ ಕ್ರಿಕೆಟರ್ ರಿಸೀವ್ಡ್ ಭಾರತ ರತ್ನ ಅವಾರ್ಡ್? ಭಾರತ ರತ್ನ ಅವಾರ್ಡ್ ಇಸ್ಕೊಂಡವರು ಇನ್ನು 2024 ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಸಚಿನ್ ತೆಂಡೂಲ್ಕರ್ ಅವರು ಇಸ್ಕೊಂಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರು ಭಾರತ ರತ್ನಕ್ಕೆ ಭಾಜನರಾಗಿದ್ದಾರೆ ಅಂತ ಹೇಳ್ತೀನಿ. ಅದೇ ಸ್ಪೋರ್ಟ್ಸ್ ಬಗ್ಗೆನೂ ಕೇಳಿದ್ದಾರೆ, ಸ್ಪೋರ್ಟ್ಸ್ ಬಗ್ಗೆ ಕೂಡ ನೀವು ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಇನ್ನು ಕೆಮಿಕಲ್ ಫಾರ್ಮುಲಾ ಹೈಡ್ರೋಜನ್ ಕ್ಲೋರೈಡ್, ಲಾಸ್ಟ್ ಕೊನೆಯ ಹಿಂದಿನ ಶಿಫ್ಟಲ್ಲಿ ಕೇಳಲಾಗದ ಪ್ರಶ್ನೆ. ಅಂದರೆ ಕೆಮಿಕಲ್ ಫಾರ್ಮುಲಾ ಕೇಳಿದ್ರು, ಇದಕ್ಕೆ ಸರಿಯಾದ ಉತ್ತರ ಹೈಡ್ರೋಜನ್ ಕ್ಲೋರೈಡ್ಗೆ Cl ಅಂತ ಬರುತ್ತೆ. ಇಲ್ಲಿ ರೀಸನಿಂಗ್ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ಬೆಸ್ಟ್ ಆಫ್ ಲಕ್ನ AGFTCP ಅಂತ ಬರೀಬಹುದು. ಆಲ್ ದಿ ಬೆಸ್ಟನ್ನು EMCPSU ಅಂತ ಬರೀಬಹುದು. ಇನ್ನು ಬೆಸ್ಟ್ನ ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಿ ಅಂತ ಇವಾಗ ನೀವು ನೋಡ್ಬೋದು. ಇದು ಬೆಸ್ಟ್ ಆಫ್ ಲಕ್ AGFTCP ಒಳಲ್ಲಿ ಬರೆದಿದ್ದಾರೆ. ಇನ್ನು ಆಲ್ ದಿ ಬೆಸ್ಟ್ ಅನ್ನೋ ಒಂದು ಲೈನಿನ CMCPSU ಅಂತ ಬರ್ತಿದ್ದಾರೆ. ಇಲ್ಲಿ ಬೆಸ್ಟ್ ಅನ್ನೋದು ಆ ವರ್ಲ್ಡ್ಗೆ ಯಾವುದು, ಅದನ್ನು ಯಾವ ರೀತಿ ಬರಿಬೋದು ಅಂದರೆ CP ಬರಿಬೋದು, CP ಅಂತ ಬರಿಬೋದು. ಯಾಕಂದರೆ CP ಅನ್ನೋದು ಕಾಮನ್ ಆಗಿದೆ. ಬೆಸ್ಟ್ ಆಫ್ ಲಕ್ಕಿಗೆ CP ಅಂದರೆ ಅದು CP ಅನ್ನೋದು ಕಾಮನ್ ಆಗಿದೆ. ಸೊ ಇದೇ ಥರದಂತಲ್ಲ, ಅವರು ರೀಸನಿಂಗಲ್ಲಿ ತುಂಬ ಟೈಪ್ಸ್ ಇದ್ದಾವೆ. ರೀಸನಿಂಗ್ ಅದು ಬ್ಲಡ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಡೈಗ್ರಾಮ್ದಾಗಿರ್ಬೋದು, ಅಥವಾ ಡಿಕೋಡಿಂಗ್ ಆಗಿರ್ಬೋದು. ಅವರು ಕೇಳ್ತಾರೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ, ನೀವು ಅದರಲ್ಲಿ ಅಲರ್ಟ್ ಆಗಿರ್ಬೇಕಂತ ಹೇಳ್ತೀನಿ. ಸೊ ಸೆಕೆಂಡ್ ಶಿಫ್ಟ್ ಇಲ್ಲಿಗೆ ಮುಗೀತು. ಇನ್ನು ಥರ್ಡ್ ಶಿಫ್ಟ್ ನೋಡೋದಾದರೆ 22ನೇ ತಾರೀಕಿದೆ ಥರ್ಡ್ ಶಿಫ್ಟ್ ನೋಡೋಣ. ನೋಡಿ, ಈ ಪ್ರಶ್ನೆ ಫೆಸ್ಟಿವಲ್ ಮೇಲೆ ಕೇಳಿದ್ದಾರೆ. ಫೆಸ್ಟಿವಲ್ ಕೂಡ ನೋಡ್ಕೋಬೇಕಾಗತ್ತೆ ನೀವು. ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ 3 days ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಮೇಘಾಲಯ ಬೈ ಕಾಶಿ ಟ್ರೈಬ್? ಮೇಘಾಲಯದಲ್ಲಿ ನಡೆಯುವಂಥ 3 ದಿನದ ಹಬ್ಬ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಬಿಹು, ಕುಂಭ, ಛತ್ರಿ, ವಾಂಗಲ ಅಂತಿದೆ. ಸರಿಯಾದ ಉತ್ತರ ವಾಂಗಲ ಆಗಿರುತ್ತೆ. ಮೇ ಬಿ ಅದೇ ಕರೆಕ್ಟ್ ಆನ್ಸರ್. ಈ ಫೆಸ್ಟಿವಲ್ ಬಗ್ಗೆನೂ ಕೇಳ್ತಾರೆ. ಫೆಸ್ಟಿವಲಲ್ಲಿ ಅಂದರೆ ಸ್ಟೇಟ್ದಲ್ಲಿ ನಡೆಯುವಂಥ ಫೆಸ್ಟಿವಲ್ ಕೇಳ್ತಾರೆ. ಹೆಚ್ಚಾಗಿ ಸ್ಟೇಟ್ದಲ್ಲಿ ನಡೆಯುವಂಥ ಕೇಳ್ತಾರೆ. ಅವನ್ನೆಲ್ಲ ನೋಡ್ಕೋಬೋದು. ಅಂದರೆ ಫೆಸ್ಟಿವಲ್ ಮೇಲೆ ಬರುವಂಥ ಟಾಪಿಕ್ಸ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ, ಅಷ್ಟೇ ಸಿಂಪಲ್ ಆಗಿ ಹೇಳಬೇಕಂದ್ರೆ. ಇನ್ನು ಇಲ್ಲಿ ನೋಡೋದಾದರೆ GII ಸ್ಟ್ಯಾಂಡ್ಸ್ ಫಾರ್, ನೋಡಿ ಶಾರ್ಟ್ಕಟ್ ಮೆಥಡ್ನ ಕೇಳ್ತಾರೆ. GII ಅಂದರೆ ಗ್ಲೋಬಲ್ ಇನ್ವೆಷನ್ ಇಂಡೆಕ್ಸ್ ಅಂತ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ಲೋಬಲ್ ಇನ್ವೆಷನ್ ಇಂಡೆಕ್ಸ್ ಅಂತ ಬರುತ್ತೆ. ATM ಫುಲ್ ಫಾರ್ಮ್ ನೋಡಿ, ಅದೇ ಥರ ತುಂಬ ಬರ್ತವೆ, ಅವನ್ನೆಲ್ಲ ನೋಡ್ಕೋಬೋದು. ಶಾರ್ಟ್ಕಟ್ ಎಲ್ಲ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರಿಲೇಟೆಡ್ ಟು ಗೌತಮ್ ಬುದ್ಧ? ಗೌತಮ್ ಬುದ್ಧಗೆ ರಿಲೇಟೆಡ್ ಆಗಿರುವಂಥದ್ದು ಯಾವುದಂದರೆ ಆಪ್ಷನ್ ಸಿ, ಬೋಧಗಯ ಇದಕ್ಕೆ ರಿಲೇಟೆಡ್ ಆಗಿದೆ. ಯಾವುದಕ್ಕೆ ಲಿಂಕ್ ಆಗಿದೆ ಅಂದರೆ ಸೊ ಆ ಟೈಪ್. ವಿಚ್ ಆಫ್ ದಿ ಕ್ಯಾಪಿಟಲ್ ಆಫ್ ನಾಗಾಲ್ಯಾಂಡ್ ರಾಜಧಾನಿ ಯಾವುದು? ಕೊಹಿಮಾ, ನ್ಯೂ ಡೆಲ್ಲಿ, ಅಸ್ಸಾಂ, ಕರ್ನಾಟಕ. ಸರಿಯಾದ ಉತ್ತರ ಕೊಹಿಮಾ ಆಗಿದೆ. ಕ್ಯಾಪಿಟಲ್ಸ್ ಕೂಡ ನೋಡ್ಕೊಳ್ಳಿ. ಆಮೇಲೆ ಸೂರತ್ ಈಸ್ ಸಿಚುವೇಟೆಡ್ ಆನ್ ಬ್ಯಾಂಕ್ ಆಫ್ ವಿಚ್ ರಿವರ್? ನೀವು ಲಾಸ್ಟ್ ಟೈಮ್ ಕೂಡ ನೋಡಿರ್ಬೋದು, ರಿವರ್ಸ್ ಬಗ್ಗೆ ಕ್ವಶನ್ಸ್ 2-3 ನೋಡಿದ್ದೀರಾ. ಇಲ್ಲಿ ಕೂಡ ಕೇಳಿದ್ದಾರೆ. ಕೋಸಿ ನದಿ ಉಪನದಿ ಆಗಿರುತ್ತೆ.
ನದಿಗಳ ಮೇಲೆ ಕೂಡ ಪ್ರಶ್ನೆ ಇರ್ತವೆ. ನೀವು ಒಂದು ಪ್ರಶ್ನೆ ಮಿಸ್ ಮಾಡಿದರೆ ನಿಮ್ದಲ್ಲಿ 2 ಮಾರ್ಕ್ಸ್ ನೀವು ಕಳ್ಕೊಂಡಂಗೆ. ಸೊ ಯಾವ ಪ್ರಶ್ನೆ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಲಂಡನ್ ಈಸ್ ಸಿಚುವೇಟೆಡ್ ಬ್ಯಾಂಕ್ ಆಫ್ ವಿಚ್ ರಿವರ್. ನೋಡಿ, ನೆರೆಹೊರೆ ದೇಶದ ಬಗ್ಗೆ ಕೂಡ ಕೇಳಿದ್ದಾರೆ, ನೆರೆಹೊರೆ ರಿವರ್ಸ್ ಬಗ್ಗೆ ಕೂಡ ಕೇಳಿದ್ದಾರೆ. ಇಲ್ಲಿ ಚಿನಾಬ್, ಇಂಡಸ್, ಗಂಗಾ, ಥೈಮ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲಂಡನ್ ಸಿಚುವೇಟೆಡ್ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂದರೆ ಸರಿಯಾದ ಉತ್ತರ ಚಿನಾಬ್ ಆಗಿದೆ. ಇಲ್ಲಿ ನಾನು ಪ್ರಶ್ನೆಗಳನ್ನ ಹೇಳ್ತೀನಿ, ಉತ್ತರ ಕೂಡ ಹೇಳ್ತೀನಿ. ಏನಾದರೂ ತಪ್ಪಿದ್ದಲ್ಲಿ ಅಥವಾ ಇಲ್ಲ ಸರ್ ಇದು ತಪ್ಪಾಗಿದೆ ನೀವು ಹೇಳೋದು ಅಂದರೆ ಓಕೆ, ಅದು ಸರಿಯಾದ ಉತ್ತರ ನೀವು ಕಮೆಂಟ್ ಮಾಡಿ. ಅಂದರೆ ನೀವು ಸರಿಯಾದ ಉತ್ತರ ಕಮೆಂಟ್ ಮಾಡಿದರೆ ಇದಾಗುತ್ತೆ. ಇವಾಗ ನೋಡಿ, ಅದಕ್ಕೆ ಸರಿಯಾದ ಉತ್ತರ ಗಂಗಾ ಆಗಿದೆ. ಸಾರಿ, ಅದು ನಾನು ಬೇರೆ ಆನ್ಸರ್ ಹೇಳಿದೆ. ಸೊ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ಫಸ್ಟ್ ಫೀಮೇಲ್ ರೂಲರ್ ಆಫ್ ಇಂಡಿಯಾ? ಮೊದಲ ಮಹಿಳೆ ದೆಹಲಿ ಸುಲ್ತಾನ್ ಮೊದಲ ಮಹಿಳೆ ಯಾರು ಅಂದರೆ ರಜಿಯಾ ಸುಲ್ತಾನ್. ಸೊ ಅದೆಲ್ಲ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ಡ್ಯಾನ್ಸ್ ಮೇಲೆ ಕೇಳಿದ್ದಾರೆ. ಡ್ಯಾನ್ಸ್ ಮೇಲೆ ಇವಾಗ ಮತ್ತೆ ಇದು 2ನೇ ಕ್ವಶನ್ ಅಂತ ಹೇಳೋದು. ವೈಜಯಂತಿಮಾಲಾ ರಿಲೇಟೆಡ್ ವಿಚ್ ಡ್ಯಾನ್ಸ್? ಇದು ಆ್ಯಕ್ಚುಲಿ ಭರತನಾಟ್ಯಂಗೆ ಸಂಬಂಧಪಟ್ಟಿರುತ್ತೆ. ಈ ಅಂದರೆ 9 ಡ್ಯಾನ್ಸ್ಗಳ ನೃತ್ಯಗಳಿವೆ. ನೀವು ಅವನ್ನ ಮೇಲ್ಮೇಲೆ ನೋಡ್ಕೊಂಡಾಗಲ್ಲ, ಯಾಕೋ ಇವನು ತುಂಬ ಡೀಪಲ್ಲಿ ಕೇಳ್ತಿದ್ದಾರೆ. ಆದರೆ ತುಂಬ ನೀವು ಇದರಲ್ಲಿ ಡ್ಯಾನ್ಸ್ ಒಂದು ಟಾಪಿಕಲ್ಲಿ ಸ್ವಲ್ಪ ಡೆಪ್ತ್ ಹೋಗಬೇಕಾಗುತ್ತೆ. ಡೆಪ್ತ್ ಹೋಗಿ ಅದನ್ನು ತಿಳ್ಕೊಂಡು ಸೊ ಯಾವ ಪ್ರಕಾರ ಬೇಕಾದರೂ ಕ್ವಶನ್ ಬರ್ಬೋದು. ಏನು 1 ಮಾರ್ಕ್ಸ್ ಕೇಳ್ತಾರಲ್ಲ ಅದೇನು ಅಂತ ಇಗ್ನೋರ್ ಮಾಡಬೇಡಿ. ನೀವು ಆ 1 ಕ್ವಶನ್ಗೆ ಆನ್ಸರ್ ಮಾಡಿದರೆ 2 ಮಾರ್ಕ್ಸ್ ಬರ್ತವೆ, ನೆನಪಿರಲಿ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಈಸ್ ದಿ ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಇನ್ ಇಂಡಿಯಾ? ಉಪ್ಪಿನ ನದಿ ಯಾವುದು ಅಂತ ಕೇಳಿದ್ದಾರೆ. ಚಿಲ್ಕಾ, ವಾಲ್ಗೂರ್ ಲೇಕ್, ಮಸಬಲ್ ಲೇಕ್, ಧಾಲ್ ಲೇಕ್. ಸರಿಯಾದ ಉತ್ತರ ವಾಲೂರು ಲೇಕ್ ಅಂತ ಬರುತ್ತೆ ಸರಿಯಾದ ಉತ್ತರ. ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಇನ್ ಇಂಡಿಯಾ ನ್ಯೂ ವೋಟಿಂಗ್ ಏಜ್, ಇಂಡಿಯಾದಲ್ಲಿ ವೋಟಿಂಗ್ ಮಾಡಲಿಕ್ಕೆ ಕನಿಷ್ಠ ಏಜ್ ಎಷ್ಟಿರಬೇಕಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 18 ಇಯರ್ಸ್. ಇನ್ನು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ ನೋಡಿ. ಇದು ನೀರಜ್ ಚೋಪ್ರಾ ಇಸ್ ರಿಲೇಟೆಡ್ ಟು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಜಾವ್ಲಿನ್ ಥ್ರೋ. ಅವ್ರು ನಮ್ಮ ಭಾರತಕ್ಕೆ ಗೋಲ್ಡ್ ತಂದು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅವರು ಕೂಡ ಒಬ್ಬರು ಸೋಲ್ಜರ್ ಆಗಿದ್ದಾರೆ. ಅಭಿನವ್ ಬಿಂದ್ರಾ ಈಸ್ ರಿಲೇಟೆಡ್ ಟು, ಅಭಿನವ್ ಬಿಂದ್ರಾ ಕೂಡ ಅವರು ರೈಫಲ್ ಶೂಟಿಂಗ್ಗೆ ಸಂಬಂಧಪಟ್ಟಿರ್ತಾರೆ. ಸೊ ಆಟಗಾರರ ಬಗ್ಗೆನೂ ನೀವು ತಿಳ್ಕೊಳ್ಬೇಕಾಗತ್ತೆ. ಅದರ ಮೇಲೆ 2 ಕ್ವಶನ್ ಕಂಟಿನ್ಯೂ ಆಗಿ ಬಂತು ನೋಡಿ. ಲಾಫಿಂಗ್ ಗ್ಯಾಸ್ ಫಾರ್ಮುಲಾ ಏನಂತ ಕೇಳಿದ್ದಾರೆ. ಲಾಫಿಂಗ್ ಗ್ಯಾಸ್ ಫಾರ್ಮುಲಾ ಆಪ್ಷನ್ ಬಿ N2O ಅಂತ ಬರುತ್ತೆ. H2O ಅಂದರೆ ವಾಟರ್ ಆಗಿರುತ್ತೆ, N2O ಅಂದರೆ ಲಾಫಿಂಗ್ ಗ್ಯಾಸಿಗೆ ಸಂಬಂಧಪಟ್ಟಿರುತ್ತೆ. ಲಾಫಿಂಗ್ ಗ್ಯಾಸ್ ಫಾರ್ಮುಲಾ N2O. ಫಾರ್ಮುಲಾ ಮೇಲೆ ತುಂಬ ಕ್ವಶನ್ ಬರ್ತಿದ್ದಾವೆ, ಅಂದರೆ 2ರಿಂದ 3 ಅವೇ ಕ್ವಶನ್ ಬರ್ತಿದ್ದಾವೆ. ಅದನ್ನು ಕೂಡ ಸ್ವಲ್ಪ ಫೋಕಸ್ ಮಾಡಿ. ವಿಚ್ ಇನ್ಸ್ಟ್ರೂಮೆಂಟಲ್ಲಿ ಯೂಸ್ಡ್ ಇನ್ ಸೆಲೆಸ್ಟಿಯಲ್ ಬಾಡೀಸ್? ಇದಕ್ಕೆ ಸರಿಯಾದ ಉತ್ತರ ಟೆಲಿಸ್ಕೋಪ್ ಆಗಿದೆ. ಮುಂದಿನ ಪ್ರಶ್ನೆ, ವ್ಯಾಕೆಂಟ್ ಸ್ಟೇಡಿಯಂ ಈಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್? ಈ ಸ್ಟೇಡಿಯಂ ಯಾವುದಕ್ಕೆ ರಿಲೇಟ್ ಆಗಿದೆ ಅಂದರೆ ಹಾಕಿ, ಟೇಬಲ್ ಟೆನ್ನಿಸ್, ಕ್ರಿಕೆಟ್, ಫುಟ್ಬಾಲ್. ಇದು ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿರುತ್ತೆ. ವಾಕಾಡೆ ಸ್ಟೇಡಿಯಂ. ಮುಂದಿನ ಪ್ರಶ್ನೆ, ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ಟು ರಿಸೀವರ್ ನೋಬೆಲ್ ಪ್ರೈಸ್? ಸರಿಯಾದ ಉತ್ತರ ರವೀಂದ್ರನಾಥ್ ಠಾಗೂರ್, ಗೊತ್ತಿರುವಂಥ ವಿಷಯ. ಸಿಂಪಲ್ ಆಗಿ ಕ್ವಶನ್ ಕೇಳಿದರೆ, ಜಾಸ್ತಿ ಏನು ಟಫ್ ಅಂತ ಇಲ್ಲ. ಹೂ ರೋಟ್ ದಿ ಬುಕ್ ರೈಟಿಂಗ್ ಫಾರ್ ವೀಸಾ ಅನ್ನೋ ಒಂದು ಬುಕ್ಕನ್ನು ಯಾರು ಬರ್ತಾರೆ ಅಂದರೆ ಭೀಮ್ರಾವ್ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಪುಸ್ತಕವನ್ನು ಬರೀತಾರೆ. ಪುಸ್ತಕವನ್ನು ಬರೆದವರು ಅಂದರೆ ಆಥರ್ಸ್ ಬಗ್ಗೆ ಕೇಳಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಪನ್ನಾ ಮೈನ್ ಈಸ್ ಲೊಕೇಟೆಡ್ ಇನ್, ಪನ್ನಾ ಮೈನ್ ಎಲ್ಲಿ ಲೊಕೇಟ್ ಆಗಿದೆ? ಪನ್ನಾ ಮೈನ್ ಅನ್ನೋದು ಮಧ್ಯಪ್ರದೇಶದಲ್ಲಿ ಲೊಕೇಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅದೇ ನೆರೆಹೊರೆ ಬಗ್ಗೆ ನೀವು ನೋಡಿಕೊಳ್ಳೇಬೇಕಾಗುತ್ತೆ. ಅದರ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಿದ್ದಾವೆ. ನೀವು ಅದರ ಮೇಲೆ ಫೋಕಸ್ ಮಾಡಬೇಕಂತ ಹೇಳ್ತಿದ್ದೀನಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಈ ರೀತಿನೂ ಕರೀತಿದ್ರು ಅಂದರೆ ಆಪ್ಷನ್ ಎ ಅಜಾತಶತ್ರು, ಬಿ ದೇಶರತ್ನ.
ಸರಿಯಾದ ಉತ್ತರ ಅಜಾತಶತ್ರು ಆ್ಯಂಡ್ ದೇಶರತ್ನ, ಬೋತ್ ಎ ಆ್ಯಂಡ್ ಬಿ. ಇನ್ನು ಪ್ಯಾರೆಟ್ ಆಫ್ ಇಂಡಿಯಾ ಇದನ್ನು ಯಾರಿಗೆ ಕರಿತಿದ್ರು ಅಂತ ಕಮೆಂಟ್ ಮಾಡಿ. ಆಮೇಲೆ ನ್ಯೂಟನ್ಸ್ ಫಸ್ಟ್ ಲಾ ಈಸ್ ಕಾಲ್ಡ್, ನೋಡಿ ಫಿಸಿಕ್ಸ್ ಮೇಲೆ ಬಂತು ಕ್ವಶನ್ಸು. ಈ ಸರಿಯಾದ ಉತ್ತರ ಲಾ ಆಫ್ ಇಂಟ್ರಿಕಾ. ಮುಂದಿನ ಪ್ರಶ್ನೆ, ಗಾಂಧಿ ಜಯಂತಿ ಈಸ್ ಸೆಲೆಬ್ರೇಟೆಡ್ ಆನ್, ಎಲ್ಲರಿಗೂ ಗೊತ್ತಿರೋ ಒಂದು ಪ್ರಶ್ನೆ 2 ಅಕ್ಟೋಬರ್ ಆಗಿರುತ್ತೆ. ನೋಡಿ ಗಾಂಧಿ ಬಗ್ಗೆ ಯಾವಾಗ ತೀರ್ಕೊಂಡ್ರು, ಎಲ್ಲಿ ತೀರ್ಕೊಂಡ್ರು ಅಂತ ಕ್ವಶನ್ ಕೇಳಿದರೆ ಇವಾಗ ಈ ರೀತಿ ಕೇಳಿದ್ದಾರೆ. ಹೂ ಇಸ್ ದಿ ಲೋಕಸಭಾ ಸ್ಪೀಕರ್, ಓಂ ಬಿರ್ಲಾ ಅವರು ಇದ್ದಾರೆ. ಮುಂದಿನ ಪ್ರಶ್ನೆ, ವಿಚ್ ಈಸ್ ಫಾಲೋಯಿಂಗ್ ಪ್ಯಾರಾ ಆರ್ಚರ್ ರಿಸೀವ್ಡ್ ಅರ್ಜುನ ಅವಾರ್ಡ್, ಅದು ಶೀತಲ್ ಆಗಿರುತ್ತೆ. ಶೀತಲ್ ದೇವಿ ನೋಡಿ ಕ್ವಶನ್ಸ್ ಹೆಂಗೆ ಕೇಳಿದ್ರು, ಫಸ್ಟ್ ಶಿಫ್ಟಲ್ಲಿ ಶೀತಲ್ ದೇವಿ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಆರ್ಚರ್ ಅಂತ ನೀವು ಆನ್ಸರ್ ಮಾಡಿದ್ರಿ. ಸೊ ಶಿಫ್ಟ್ 3ಯಲ್ಲಿ ಏನು ಕೇಳಿದರೆ, ಪ್ಯಾರಾ ಆರ್ಚರ್ ಯಾರು ಅರ್ಜುನ ಅವಾರ್ಡ್ ರಿಸೀವ್ ಮಾಡಿದ್ದಾರೆ, ನೀವು ನೋಡ್ಬೇಕಾಗಿರೋದು ನೋಡಿ ಅವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ, ಯಾವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸ್ಪೋರ್ಟ್ಸ್ ಅಂದರೆ ಬರೀ ಸ್ಪೋರ್ಟ್ಸ್ ಅಂದರೆ ನಾರ್ಮಲ್ ಆಗಿ ಈ ಆಟದಲ್ಲಿ ಇಷ್ಟು ಜನ ಇರ್ತಾರೆ ಅಷ್ಟು ಜನ ಆ ರೀತಿ ಎಲ್ಲ ಕೇಳಲ್ಲ. ಇವಾಗ ಯಾವ ಅವಾರ್ಡ್ ತೊಗೊಂಡಿದ್ದಾರೆ, ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತೇಳಿ. ಶೀತಲ್ ದೇವಿ ಅವರು ಪ್ಯಾರಾ ಆರ್ಚರ್ಗೆ ಸಂಬಂಧಪಟ್ಟಿದ್ದಾರೆ, ಅವರು ಅರ್ಜುನ ಅವಾರ್ಡನ್ನು ಇಸ್ಕೊಂಡಿದ್ದಾರೆ. ಸೊ ನೀವು ಇದು ಒಂದೇ ಅಂತಲ್ಲ, ಡ್ಯಾನ್ಸಲ್ಲಿ ನೃತ್ಯದಲ್ಲಿ ಕೂಡ ನೀವು ನೋಡ್ಬೋದು, ಅದರ ಮೇಲೆ ಕೂಡ ತುಂಬ ಕ್ವಶನ್ಸ್ ಬಂದಿವೆ. ಸೊ ಇಲ್ಲಿಗೆ ನಿಮ್ಮದು ಸೆಕೆಂಡ್ ಶಿಫ್ಟ್ ಮುಗೀತು. ಇನ್ನು 23 ಏಪ್ರಿಲ್ 2024ನ ಫಸ್ಟ್ ಶಿಫ್ಟನ್ನು ನಾವು ನೋಡೋಣ. ದೀಕ್ಷಾ ಧಾರಗರ್ ಈಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್ಸ್, ನೋಡಿ ಮತ್ತೆ ಸ್ಪೋರ್ಟ್ಸ್ ಮೇಲೆ ಕ್ವಶನ್ಸ್ ಬಂತು. ಸ್ಪೋರ್ಟ್ಸ್ ಮೇಲೆ ಅಂದರೆ ನೀವು ಸ್ಪೋರ್ಟ್ಸ್ ಬಗ್ಗೆ ನೋಡ್ಕೋಬೇಕಾಗತ್ತೆ. ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಹಾಕಿಗೆ ಯಾವ ರೀತಿ ಅವಾರ್ಡ್ಸ್ ಬರುತ್ತೆ. ಇನ್ನು ಕ್ರಿಕೆಟಲ್ಲಿ ಯಾರು ನಮ್ದು ಐ ಪಿ ಎಲ್ ಯಾರು ಟೀಮ್ ಲೀಡರ್ ಯಾರಾಗಿದ್ದರು 2024 ಆಗಿರ್ಬೋದು, ಹೀಗೆಲ್ಲ ಕ್ವಶನ್ ಬರ್ಬೋದು. ಈ ದೀಕ್ಷಾ ಧಾರಗರ್ ಈಸ್ ರಿಲೇಟೆಡ್ ಟು ಗೋಲ್ಫ್ ಅಂತ ಬರುತ್ತೆ. ಗೋಲ್ಫ್ ಅಂದರೆ ಕುದುರೆ ಮೇಲೆ ಕೂತ್ಕೊಂಡು ಒಂದು ಚೆಂಡನ್ನು ಹೊಡೆಯೋದು ಅನ್ನೋ ಅದೊಂಥರ ಆಟ. ಸೊ ಮುಂದಿನ ಪ್ರಶ್ನೆ, ಹೂ ಇಸ್ ದಿ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಗಿರ್ತಾರೆ. ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಗಿರ್ತಾರೆ, ಇದು ನೆನಪಿರಲಿ, ಬರ್ಬೋದು ಕ್ವಶನ್. ಲಾಂಗರ್ ರಿವರ್ ಆಫ್ ಇಂಡಿಯಾ ಈಸ್, ಲಾಂಗರ್ ರಿವರ್ ಯಾವುದು ಅಂದರೆ ಗಂಗಾ, ಎಲ್ಲರಿಗೂ ಗೊತ್ತಿರುವಂಥದ್ದು ಗಂಗಾ. ಸೊ ಉದ್ದವಾದ ನದಿ ಗಂಗಾ ಆಗುತ್ತೆ. ಅಗಲವಾದ ನದಿ ಯಾವುದು ಅಂತ ಕಮೆಂಟ್ ಮಾಡಿ, ಅಗಲವಾದ ನದಿ ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದೇ ರೀತಿ ಬೇರೆ ಬೇರೆ ಇಂಡಸ್ ಆಗಿರ್ಬೋದು, ಅವು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅದು ಕೂಡ ನೀವು ನೋಡ್ಕೋಬೇಕು. ಪ್ಲೇಯಿಂಗ್ ಇಟ್ ಮೈ ವೇ ಈಸ್ ರಿಟರ್ನ್ ಬೈ, ಮತ್ತೆ ನೋಡಿ ಶಿಫ್ಟ್ 2ಅಲ್ಲಿ ಕೇಳಿದ್ರು, ಮತ್ತೆ ಶಿಫ್ಟ್ 3ಯಲ್ಲಿ ಕೇಳಿದ್ದಾರೆ ಕ್ವಶನ್. ಸಚಿನ್ ತೆಂಡೂಲ್ಕರ್ ಅವರು ಅದೊಂದು ಆತ್ಮಕಥನ ಬರುತ್ತೆ, ಪ್ಲೇಯಿಂಗ್ ಈಸ್ ಮೈ ಟ್ರೂತ್ ಅಂತ. ಮುಂದಿನ ಪ್ರಶ್ನೆ, ಆಸ್ ಪರ್ ಸಿನಸ್ 2011 ವಿಚ್ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಲೆಸ್ ಸೆಕ್ಸ್ ರೇಷಿಯೋ. ನೋಡಿ 2011ನಲ್ಲಿ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಿದ್ದಾರೆ, ಸೆಕ್ಸ್ ರೇಷಿಯೋ ಬಗ್ಗೆ ಕೇಳ್ತಿದ್ದಾರೆ. ನೀವು 2011 ಪಾಪ್ಯುಲೇಷನ್ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಕಡಿಮೆ ಜನಸಂಖ್ಯೆ, ಅತಿ ಹೆಚ್ಚು ಹೆಣ್ಣು ಮಕ್ಕಳ ಜನಸಂಖ್ಯೆ ಎಲ್ಲ ಕೂಡ ನೋಡಬೇಕಾಗುತ್ತೆ. ಅದಕ್ಕೆ ಮೇಲಿದಕ್ಕೆ ಸರಿಯಾದ ಉತ್ತರ ಸೆಕ್ಸ್ ರೇಷಿಯೋ ಆನ್ 2011ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಆಗಿದೆ. ಆಮೇಲೆ ಹಾಗೆ ಮುಂದಿನ ಕ್ವಶನ್, ಹೌ ಮೆನಿ ಜೀರೋಸ್ ಆರ್ ದೇರ್ ಇನ್ ಸ್ಕ್ವೇರ್ ಆಫ್ 100, ಇದು ಮ್ಯಾಥ್ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿದೆ. ಮ್ಯಾಥ್ಸಿಗೆ ಸಂಬಂಧ ಪ್ರಶ್ನೆ ಆಗಿದೆ. ಹೌ ಮೆನಿ ಜೀರೋಸ್ ಆರ್ 3 ಇನ್ ಸ್ಕ್ವೇರ್ ಆಫ್ 100, 100 ಇಂಟು 100 ಆಗಿರುತ್ತೆ. 100 ಇಂಟು 100 ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಲೆಕ್ಕ ಕೂಡ ಅಂದರೆ ನಾನು ಬಿಡಿಸ್ತಿರ್ತೀನಿ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಅಥವಾ ನೀವು ಕ್ವಶನನ್ನು ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ. ಮ್ಯಾಥಮೆಟಿಕ್ಸನ್ನ ನಾನು ಬಿಡಿಸೋಕೆ ಹೋಗಿಲ್ಲ, ಅಂದರೆ ನನಗೆ ಕೂಡ ಅಷ್ಟೊಂದು ಕ್ವಶನ್ಸ್ಗಳು ನನಗೆ ಪರ್ಫೆಕ್ಟಾಗಿ ಸಿಗಲಿಲ್ಲ. ಆ್ಯಂಡ್ ಒಂದೆರಡು ಸಿಕ್ಕರೂ ಕೂಡ ಒಂದೆರಡು ನಿಮಗೆ ನಾನು ಹೇಳಿದ್ದೀನಿ ಅಷ್ಟೇ. ಹೌ ಮೆನಿ ಜೀರೋಸ್ ಆರ್ ದೇರ್ ಇನ್ ಸ್ಕ್ವೇರ್ ಆಫ್ 100, 100 ಇಂಟು 100 ಮಾಡಿಕೊಂಡು ಡಿವೈಡೆಡ್ ಬೈ ಮಾಡಿಕೊಂಡು
ನೀವು ಅದೇ ಇಂಟು ಮಾಡ್ಕೊಂಡು ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ಹಾಗಂತ ಏನು ನೀವು ವೀಕ್ ಇದ್ದೀರಾ ಅಂತಲ್ಲ, 40 ಬರುತ್ತೆ ಅಷ್ಟೇ. ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸೆಲೆಬ್ರೇಟೆಡ್ ಆನ್ ಇಂಟರ್ನ್ಯಾಷನಲ್ ಡೇ ಆಫ್ ಸೆಲೆಬ್ರೇಟೆಡ್ ಯಾವ ದಿನದಂದು ಯೋಗ ದಿನ ಅಂತ ಆಚರಿಸ್ತಾರೆ ಅಂದ್ರೆ 21 ಜೂನ್. ಸರಿಯಾದ ಉತ್ತರ 21 ಜೂನ್, ನೆನಪಿರಲಿ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಓಲ್ಡೆಸ್ಟ್ ವೇದ? ವೇದದಲ್ಲಿ 4 ವೇದ ಬರ್ತವೆ, ಅದು ನಿಮ್ಗೆ ಗೊತ್ತಿರಬೇಕು. ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಯಜುರ್ವೇದ. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಓಲ್ಡೆಸ್ಟ್ ವೇದ. ಇದನ್ನು ಕೇಳ್ಬೋದು, ಇದು ರಿಪೀಟ್ ಆಗ್ಬೋದು ಅಂತ ಹೇಳ್ತೀನಿ ನಾನು. ಯಾಕಂದರೆ 101% ಹೋಪ್ ಇದೆ ಈ ಕ್ವಶನ್ ರಿಪೀಟ್ ಆಗ್ಬೋದು ಅಂತ. ಇದಕ್ಕೆ ಸರಿಯಾದ ಉತ್ತರ ಸಾಮವೇದ ಆಗುತ್ತೆ. ಸಾಮವೇದ ಆಗಲ್ಲ, ಸಾರಿ, ಋಗ್ವೇದ ಆಗುತ್ತೆ. ಋಗ್ವೇದ ಈಸ್ ಓಲ್ಡೆಸ್ಟ್ ವೇದ. ಋಗ್ವೇದ ಫಸ್ಟ್ ಬರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಕೊನೆಯದಾಗಿ ಅಥರ್ವಣ ವೇದವಾಗಿರುತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಯಾವುದು ಓಲ್ಡೆಸ್ಟ್ ವೇದ ಏನು ಅಂತ. ಸೊ ಇಲ್ಲಿಗೆ ನಾನು 23 ಫಸ್ಟ್ ಶಿಫ್ಟ್ ಸ್ವಲ್ಪ ಅರ್ಧ ಮುಗಿಸಿದ್ದೀನಿ. ನನಗೆ ಸಿಕ್ಕಿರುವಂಥ ಕ್ವಶನಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೀವು ಇಲ್ಲೆಲ್ಲ ನೋಡಿರ್ಬೋದು ಇಷ್ಟೊಂದೆಲ್ಲ ಕ್ವಶನ್ಸು. ಫಸ್ಟು ಕಂಪ್ಯೂಟರಲ್ಲಿ ಟೈಪ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದನ್ನು ರೆಕಾರ್ಡಿಂಗ್ ಮಾಡಿ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಸೊ ಎಫೆಕ್ಟ್ ಹಾಕಿ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೀವು ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.